ಶ್ರೀಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಶ್ರೀಗುರುಭ್ಯೋ ನಮಃ. ಶ್ರೀಕೃಷ್ಣ ಮುಖ್ಯಪ್ರಾಣರ ದಿವ್ಯ ಸನ್ನಿಧಾನದಲ್ಲಿ ನಿರಂತರ ನಡೀತಾ ಇರುವಂತಹ ಜ್ಞಾನಯಜ್ಞದಲ್ಲಿ ಇವತ್ತು ಭಾಗವತದಲ್ಲಿ ಬಂದಂತಹ ರಾಜರ ವಂಶಚರಿತೆಯ ಒಂದು ಪರಿಚಯವನ್ನು, ಸೂರ್ಯವಂಶ ಚಂದ್ರವಂಶ ಅನ್ನೋದು ಎರಡು ಪ್ರಧಾನವಾದಂತಹ ವಂಶಗಳು. ನಮಗೆ ಎಲ್ಲ ಕಥೆಗಳು ಎಲ್ಲಿ ಹೋದರೂ ಕೊನೆಗದು ಒಂದು ಕಡೆಗೆ ಸಂಪರ್ಕ ಒದಗಿಸುವಂಥದ್ದು ಒಂದೋ ಚಂದ್ರವಂಶದಲ್ಲಿ ಒಂದೋ ಸೂರ್ಯವಂಶದಲ್ಲಿ. ಹಾಗಾಗಿ ಆ ಎರಡು ವಂಶಗಳಲ್ಲಿ ಬಂದ ರಾಜರ ಕಥೆಗಳು ಬಹಳ ಸ್ವಾರಸ್ಯಕರವಾದದ್ದು. ಅದರಲ್ಲೂ ಸೂರ್ಯವಂಶದಲ್ಲಿ ನಾವು ಕೇಳುವ ಅನೇಕ ಪ್ರಸಿದ್ಧ ರಾಜರ ಕಥೆಯನ್ನು ನಾವು ಭಾಗವತದಲ್ಲಿ ನೋಡ್ತೇವೆ. ಭಾಗವತದಲ್ಲಿ ಬಂದಂತೆ ಈ ವಂಶಚರಿತೆಯ ಪರಿಚಯವನ್ನು ನಮಗೆ ಇಂದಿನಿಂದ 5 ದಿನಗಳ ಕಾಲ ನಡೆಸಿಕೊಡಲಿಕ್ಕಿರುವಂಥವರು ಶ್ರೀಯುತ ವಿದ್ವಾಂಸರಾದ ರವೀಂದ್ರ ಭಟ್ ಹೆರ್ಗ. ಇವರು ವೇದಾಂತ ವಿದ್ವತ್ತನ್ನು ಸಂಪಾದಿಸಿ ಜ್ಯೋತಿಷದಲ್ಲೂ ನಿಜವಾದ ಒಂದು ಪರಿಚಯವನ್ನು ಸಮಾಜಕ್ಕೆ ಕೊಡುವುದರ ಜೊತೆಗೆ ಅದರ ಸದುಪಯೋಗವನ್ನು ಸಮಾಜ ಪಡೆಯುವುದಕ್ಕೆ ಬೇಕಾದ ರೀತಿಯ ನಿತ್ಯ ಅನೇಕ ಪ್ರಯೋಗ ಅಂತಂದರೆ ಅದರಲ್ಲಿರುವ ಸ್ವಾರಸ್ಯವನ್ನು ಶಾಸ್ತ್ರೀಯವಾಗಿ ಹೇಗೆ ಕಂಡುಕೊಳ್ಳಬಹುದು ಅನ್ನೋದನ್ನು ಯೋಚಿಸುವವರು, ಮತ್ತು ಮನೆಯಲ್ಲೂ ಅಂಥದ್ದೇ ಅನೇಕ ವೇದಗಳ ಅಂಗಗಳೆನಿಸಿದ ಅನೇಕ ವಿಷಯಗಳನ್ನು ಗೋಷ್ಠಿಯ ಮೂಲಕ ಅತ್ಯಂತ ಅದೇ ವಿಷಯಕ್ಕೆ ಆಸಕ್ತರಾದ ಆತ್ಮೀಯರನ್ನು ಒಡಗೂಡಿಸಿ ಇಂತಹ ಅನೇಕ ಚಟುವಟಿಕೆಗಳಲ್ಲಿ ಸಮಾಜಮುಖಿಯಾಗಿ ಕರ್ತವ್ಯವನ್ನು ನಿರ್ವಹಿಸುವಂಥವರು. ಭಾರತೀಯ ಪರಂಪರೆಯ ಅನೇಕ ಮಜಲುಗಳನ್ನು ನಾವು ಮರೆಯುವುದನ್ನು ಮತ್ತೆ ಕೊಂಡಿ ಹಾಕಿ ಅದರ ಸಂಪರ್ಕವನ್ನು ನಮ್ಮಲ್ಲಿ ಉಳಿಯುವಂತೆ ಮಾಡುವ ನಿರಂತರ ಪ್ರಯತ್ನಶೀಲರು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದವಾದ ಕೃತಜ್ಞತಾಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ವಂಶಚರಿತೆಯ ಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂದ್ರಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಮುಖ್ಯ ಪ್ರಾಣರಿಗೆ ವಂದಿಸಿ ಆಚಾರ್ಯ ಮಧ್ವರ ವಿಶೇಷ ಸಾನ್ನಿಧ್ಯವನ್ನು ಹೊಂದಿರುವಂತಹ ಪೂಜ್ಯ ಪರ್ಯಾಯ ಶ್ರೀಪಾದರಿಗೂ ಕೂಡ ಭಕ್ತಿಯಿಂದ ನಮಿಸ್ತಾ, ಭಾಗವತದ 9ಮ ಸ್ಕಂಧದಲ್ಲಿ ಬರುವಂತಹ ವಂಶಚರಿತ್ರೆಯ ಕೆಲವೊಂದು ಭಾಗಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ವಾಸ್ತವಿಕವಾಗಿ ಭಾಗವತದ ಈ ಸ್ಕಂಧದಲ್ಲಿ ಅತ್ಯಂತ ಜಿಗುಟಾಗಿರುವಂತಹ ಅನೇಕ ವಿಚಾರಗಳು ಬರ್ತದೆ. ಅದರ ವಿಷಯಗಳನ್ನು ಅಡೆತಡೆಗಳಿಲ್ಲದೆ ಏಕಪ್ರಕಾರದಲ್ಲಿ ಹೇಳುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಆ ರಾಜರ ವಂಶ
ಅವರ ಕಥೆಗಳು, ಅವರ ಹೆಸರು ಇದೆಲ್ಲವೂ ಕೂಡ ಬೇರೆ ಬೇರೆ ಗ್ರಂಥಗಳಲ್ಲಿ ವ್ಯತ್ಯಸ್ತವಾಗಿ ನಿರೂಪಿತವಾದದ್ದು ಕೂಡ ಉಂಟು. ಹಾಗಾಗಿ ನಾವು 2-3 ಗ್ರಂಥಗಳಲ್ಲಿ ಸುಮಾರಾಗಿ ಬಂದಿರುವಂತಹ ಒಂದು ಹೆಸರುಗಳನ್ನು ಅಥವಾ ವಂಶದ ಕಥೆಯನ್ನು ಇಟ್ಟುಕೊಳ್ಳಬೇಕಾಗಿ ಅಲ್ಲದೆ ತುಂಬ ವ್ಯತ್ಯಾಸವಾದದ್ದನ್ನು ಅದು ಹೀಗೆ ಅಂತ ತೀರ್ಮಾನ ಮಾಡಲಿಕ್ಕೆ ಕೆಲವೊಂದು ಬಾರಿ ಕಷ್ಟ ಸಾಧ್ಯ ಅನ್ನುವಷ್ಟರ ಮಟ್ಟಿಗಿನ ವ್ಯತ್ಯಾಸಗಳು ಭಾಗವತ ಅಲ್ಲದೆ ಬೇರೆ ಗ್ರಂಥಗಳನ್ನು, ಮಹಾಭಾರತ ಇರಬಹುದು, ಇನ್ನಿತರ ಪುರಾಣಗಳಿರಬಹುದು, ನೋಡಿದಾಗ ನಮ್ಮ ಅನುಭವಕ್ಕೆ ಬರುವಂಥದ್ದು. ಹಾಗಾಗಿ ಇದು ಒಂದು ದಾರಿಯಲ್ಲಿ ನಾವು ಹೋಗ್ತೇವೆ, ಒಂದಿಷ್ಟು ವ್ಯತ್ಯಾಸಗಳು, ಒಂದಿಷ್ಟು ಗೊಂದಲಗಳು ಇದರಲ್ಲಿ ಬರಬಹುದು. ಅದರ ಜೊತೆಯಲ್ಲಿ ಆ ರಾಜರ ಪರಂಪರೆ ಎನ್ನುವಂಥದ್ದು ಸಾವಿರಾರು ವರ್ಷಗಳಷ್ಟು ಕಾಲದಿಂದ ಹರಿದು ಬಂದಿರುವಂಥದ್ದು. ಮಧ್ಯದಲ್ಲಿ ಅನೇಕ ಹೆಸರುಗಳು ನಮ್ಮಿಂದ ತಪ್ಪಿ ಹೋದದ್ದು, ಬಿಟ್ಟು ಹೋದದ್ದು ಉಂಟು. ಇದೆಲ್ಲವನ್ನು ಒತ್ತಟ್ಟಿಗೆ ಮಾಡಿ ಒಂದು ಕಡೆಯಲ್ಲಿ ನಿರೂಪಿಸುವಂಥದ್ದು ಅತ್ಯಂತ ಸಾಹಸದ ಕೆಲಸ, ಕಷ್ಟದ ಕೆಲಸ. ಶ್ರೀಕೃಷ್ಣ ಮುಖ್ಯಪ್ರಾಣರ ಅನುಗ್ರಹದಿಂದ ಈ 5 ದಿನ ಇದು ಸುಸೂತ್ರವಾಗಿ ನಡೀಲಿ ಅನ್ನುವಂತಹ ಪ್ರಾರ್ಥನೆಯ ಜೊತೆಯಲ್ಲಿ ಈ ರಾಜರ ಸ್ಮರಣೆಯೇ ನಮಗೆ ಶ್ರೇಯಸ್ಕರ, ಪುರಾಣದಲ್ಲಿ ಹೇಳಲ್ಪಟ್ಟಿರುವಂತಹ ಈ ರಾಜರ ಕಥೆಯನ್ನು ಕೇಳುವಂಥದ್ದು ಪುಣ್ಯಕರ ಅನ್ನುವಂತಹ ವಿಚಾರವನ್ನು ನಮಗೆ ಪ್ರಥಮ ಬಾರಿಗೆ ತಿಳಿಸಿಕೊಟ್ಟಂಥದ್ದು ಪಲಿಮಾರು ಮಠದ ರಾಜರಾಜೇಶ್ವರ ತೀರ್ಥರು. ತುಂಬ ಪ್ರಸಿದ್ಧವಾದ ಮಂಗಲಾಷ್ಟಕ ಅಂತ ನಾವೇನು ಕರೀತೇವೆ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಅಂತ ಪ್ರಾರಂಭ ಆಗ್ತದೆ. ಅದರಲ್ಲಿ ಅನೇಕ ರಾಜರ ಹೆಸರುಗಳನ್ನು ರಾಜರಾಜೇಶ್ವರ ತೀರ್ಥರು ಸಂಗ್ರಹಿಸಿಕೊಟ್ಟಿದ್ದಾರೆ. ಮಾಂಧಾತ ನಹುಶೋಂಬರೀಷ ಸಗರೌ ರಾಜ ಪೃಥುರ್ಹೈರ್ಹಯ ಅನ್ನುವಂಥಲ್ಲಿ ಇಂತಹ ರಾಜರ ಸ್ಮರಣೆಯೂ ಕೂಡ ನಮ್ಮ ಪಾಪಗಳನ್ನು ಕಳೀತದೆ, ಶ್ರೇಯಸ್ಸನ್ನು ಕೊಡ್ತದೆ, ಸದ್ಬುದ್ಧಿಯನ್ನು ಕೊಡ್ತದೆ ಅನ್ನುವಂತಹ ಒಂದು ಅಪೂರ್ವ ಚಿಂತನೆ ನಮಗೆ ಮೊದಲ ಬಾರಿಗೆ ಕೊಟ್ಟಂಥದ್ದು ರಾಜರಾಜೇಶ್ವರ ತೀರ್ಥರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಿರುವಂತಹ ಅನೇಕ ರಾಜರ ಕಥೆ, ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳು, ಅವರು ಎದುರಿಸಿದ ಒಂದಷ್ಟು ಸಮಸ್ಯೆಗಳು, ಅದು ನಮ್ಮ ಬದುಕಿಗೂ ಪಾಠ ಆಗಬೇಕು ಅನ್ನುವ ದೃಷ್ಟಿಯಿಂದಲೋ ಏನೋ ಬಹುಶಃ ಶುಕ ಮಹರ್ಷಿಗಳು ಈ 9ನೆಯ ಸ್ಕಂಧದಲ್ಲಿ ನಮಗದನ್ನು ಕಟ್ಟಿಕೊಟ್ಟಿದ್ದಾರೆ. ಅಷ್ಟಮ ಸ್ಕಂಧ ಮುಗಿದಾಗ ಕೊನೆಯಲ್ಲಿ ಮತ್ಸ್ಯರೂಪದ ಪ್ರಾರ್ಥನೆಯ ಜೊತೆಯಲ್ಲಿ ಮುಗಿಸ್ತಾರೆ. ಪ್ರಲಯ ಪಯಸಿ ಧಾತು ಸುಪ್ತಶಕ್ತಿರ್ಮುಖೇಭ್ಯ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವ ದಿತಿಜಮಕಥಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಹಮಖಿಲ ಹೇತುಂ ಜಿಹ್ಮಮೀನಂ ನತೋಸ್ಮಿ ಅಂತ ಅಷ್ಟಮ ಸ್ಕಂಧದ ಕೊನೆಯ ಶ್ಲೋಕ. ಅದಾದ ನಂತರದಲ್ಲಿ ನವಮ ಸ್ಕಂಧದ ವಂಶಾವಲಿಯ ಕಥೆಗಳು ನಿಧಾನಕ್ಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಶ್ರೀಮನ್ನಾರಾಯಣನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿ ಬಂದದ್ದು ಅತ್ಯಂತ ಪ್ರಸಿದ್ಧ. ಆ ಬ್ರಹ್ಮನ ಮಾನಸ ಪುತ್ರನಾಗಿ ಮರೀಚಿ ಬರ್ತಾನೆ. ಮರೀಚಿಯಿಂದಾಗಿ ಕಶ್ಯಪ, ಕಶ್ಯಪನ ಹೆಂಡತಿ ಅದಿತಿ. ಇವರ ದಾಂಪತ್ಯದ ಫಲವಾಗಿ ಆದಿತ್ಯರು ಹುಟ್ಟಿ ಬರ್ತಾರೆ. ಅವರು 12 ಜನ. ಅವರಿಗೆ ದ್ವಾದಶಾದಿತ್ಯರು ಅನ್ನುವಂತಹ ಹೆಸರು ಬರ್ತದೆ. ವಿವಸ್ವಾನ್, ಸವಿತಾ, ತ್ವಷ್ಟ, ಭಗ, ಅರ್ಯಮ, ಪೂಷ, ಧಾತ, ವಿಧಾತ, ಮಿತ್ರ, ವರುಣ, ಇಂದ್ರ, ವಿಷ್ಣು ಅನ್ನುವಂತಹ ರೀತಿಯಲ್ಲಿ ದ್ವಾದಶಾದಿತ್ಯರು. ಅದರಲ್ಲಿ ಮೊದಲನೆಯವ ವಿವಸ್ವಾನ್ ಅಂತ. ಇವನ ಮಗ ಮನು. ವಿವಸ್ವಾನ್ನ ಮಗ ಆದ್ದರಿಂದಾಗಿ ಇವನಿಗೆ ವೈವಸ್ವತ ಮನು ಅನ್ನುವಂತಹ ಹೆಸರು ಬರ್ತದೆ. ಅವನ ಹೆಂಡತಿ
ಶ್ರದ್ಧಾದೇವಿ ಅನ್ನುವಂಥವಳು. ಇವರಿಬ್ಬರ ದಾಂಪತ್ಯದ ಫಲವಾಗಿ ಯಾವ ರೀತಿಯಲ್ಲಿ ವಂಶಗಳು ಮುಂದೆ ಬೆಳೆದು ಬರ್ತವೆ ಅನ್ನುವಂಥದ್ದು ಭಾಗವತ ನಮ್ಮ ಮುಂದೆ ತೆರೆದಿಡ್ತದೆ. ಅದರಲ್ಲಿ 10 ಜನ ಮಕ್ಕಳನ್ನು ಪಡಿತಾನೆ ಅವ. ಇಕ್ಷ್ವಾಕು ನೃಗ ಶರ್ಯಾತಿ ಅಂತ ಇರುವಂಥದ್ದು, ಶಯ್ಯಾತಿ ಅನ್ನುವಂಥದ್ದು ಸರಿರೂಪ ಅಂತ ಹೇಳ್ತಾರೆ. ಶಯ್ಯಾತಿ ದಿಷ್ಟ ಧೃಷ್ಟ ಕರೂಷಕ ನರಿಷ್ಯಂತ ನಾಭಾಗ ನಭ ಅನ್ನುವಂತಹ 10 ಮಕ್ಕಳು, ಅದು ವೈವಸ್ವತವನ್ನು ಪಡೆಯುವಂಥದ್ದು. ಈ 10 ಮಕ್ಕಳನ್ನು ಪಡೆಯುವ ಪೂರ್ವಕಾಲದಲ್ಲಿ ಅವನ ಬದುಕಿನಲ್ಲಿ ಒಂದು ಅಪೂರ್ವ ಘಟನೆಯಾಗ್ತದೆ. ಸಂತಾನ ಅಷ್ಟರವರೆಗೆ ಈ 10 ಮಕ್ಕಳು ಹುಟ್ಟಿರುವುದಿಲ್ಲ. ಮನುವಿಗೆ ಸಂತಾನದ ಅಪೇಕ್ಷೆ ಇರ್ತದೆ, ಅವನ ಹೆಂಡತಿಗೂ ಸಹಜವಾಗಿ ಇರ್ತದೆ. ಹಾಗಾಗಿ ಒಂದು ಋಷಿಗಳನ್ನೆಲ್ಲ ಕರೆದು ಒಂದು ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಮಿತ್ರಾವರುಣೇಷ್ಟಿ ಅನ್ನುವಂತಹ ಒಂದು ಯಾಗವನ್ನು ನಡೆಸಬೇಕು ಅಂತ ಮನಸ್ಸಿನಲ್ಲಿ ಭಾವಿಸಿ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಈ ಯಾಗ ಪ್ರಾರಂಭ ಆಗುವಂತಹ ಹೊತ್ತಿಗೆ ಪ್ರಧಾನ ಸ್ಥಾನದಲ್ಲಿ ಅಧ್ವರ್ಯುಗಳಾಗಿ ಕೂತದ್ದು ವಸಿಷ್ಠರು. ಅವರ ಹತ್ತಿರ ಬಂದಂತಹ ಅವನ ಹೆಂಡತಿ, ಸ್ವಯಂಭುವ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾದೇವಿ ಅವರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಋಷಿಗಳೇ, ನನಗೊಂದು ಬಯಕೆ ಉಂಟು. ಏನು ಕೇಳ್ತಾರೆ. ಈ ಯಾಗದ ಫಲವಾಗಿ ನನಗೆ ಹುಟ್ಟುವಂತಹ ಸಂತಾನ ಅದು ಹೆಣ್ಣು ಮಗು ಆಗಿರಬೇಕು, ಗಂಡು ಬೇಡ ಅಂತ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಇವಳು ಮಾಡಿದ ಪ್ರಾರ್ಥನೆ ಮನುವಿಗೆ ಗೊತ್ತಿಲ್ಲ. ಋಷಿಗಳು ಬಹುಶಃ ಇದು ದಂಪತಿಗಳ ಸಂಕಲ್ಪದ ವಿಷಯ ಇದ್ದೀತು ಅಂತ ಭಾವಿಸಿಕೊಂಡು ಪತ್ನಿ ಹೇಳಿದಂತಹ ಸಂಕಲ್ಪವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾಗವನ್ನು ನೆರವೇರಿಸಿಕೊಡ್ತಾರೆ. ಯಾಗದ ಫಲವಾಗಿ 9 ತಿಂಗಳು ಕಳೆದಾಗ ಒಂದು ಮುದ್ದಾದಂತಹ ಹೆಣ್ಣು ಮಗುವಿನ ಜನ್ಮ ಆಗ್ತದೆ. ಮನು ಬಂದು ನೋಡ್ತಾನೆ. ಮನಸ್ಸಿನಲ್ಲಿದ್ದದ್ದು ಗಂಡು ಮಗು, ಹುಟ್ಟಿದ್ದು ಹೆಣ್ಣು. ಚಿಂತೆಯಾಗ್ತದೆ. ಋಷಿಗಳ ಹತ್ರ ಕೇಳ್ತಾನೆ, ಯಾಕೆ ಹೀಗಾಯಿತು ಅಂತ. ಋಷಿಗಳಂದರು, ಅಲ್ಲ, ನಿನ್ನ ಹೆಂಡತಿಯೇ ನಮ್ಮ ಹತ್ರ ಬಂದು ಕೇಳಿದ್ಲು, ಗಂಡು ಬೇಡ ಹೆಣ್ಣೇ ಬೇಕು ಅಂತ. ಅವಳ ಪ್ರಾರ್ಥನೆಯನ್ನು ಸಂಕಲ್ಪವನ್ನು ಮನಸ್ಸಿನಲ್ಲಿಟ್ಟು ನಾವು ಯಾಗ ಮಾಡಿದ್ದು, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತ. ಆಗ ಮನು ಹೇಳ್ತಾನೆ, ಈ ಹುಡುಗಿಯಿಂದ ನನಗೆ ಸಿಂಹಾಸನವನ್ನು ಆಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ವಯಸ್ಸಾದಾಗ. ಹಾಗಾಗಿ ನನಗೆ ಗಂಡು ಮಗು ಬೇಕೇ ಬೇಕು ಅಂತ ಋಷಿಗಳ ಹತ್ರ ಪಟ್ಟು ಹಿಡಿತಾನೆ. ಇವರು ಏನು ಮಾಡ್ತಾರೆ, ಮತ್ತೆ ತಮ್ಮ ಸಾಧನಾನುಷ್ಠಾನಗಳಿಂದ ಭಗವಂತನನ್ನು ಒಲಿಸಿಕೊಂಡು ಹುಟ್ಟಿದ್ದಂತಹ ಹೆಣ್ಣು ಮಗುವನ್ನು ಲಿಂಗ ಪರಿವರ್ತನೆಗೊಳಿಸಿ ಗಂಡು ಮಗುವಾಗಿ ಮಾರ್ಪಾಡು ಮಾಡ್ತಾರೆ. ಇದು ಪುರಾಣ ಇತಿಹಾಸದಲ್ಲಿ ಬಹುಶಃ ಕೇಳುವಂತಹ ಮೊದಲ ಲಿಂಗ ಪರಿವರ್ತನೆಯ ಕಥೆ ಇದ್ದೀತು. ಬಹುತೇಕ ಮಟ್ಟಿಗೆ ಬೇರೆಲ್ಲೂ ನಮಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಹೀಗೆ ಹೆಣ್ಣಾಗಿ ಹುಟ್ಟಿದ ಮಗು ಋಷಿಗಳ ಸಾಮರ್ಥ್ಯದಿಂದ ತಪಸ್ಸಿನಿಂದ ಗಂಡಾಗಿ ಪರಿವರ್ತನೆ ಹೊಂದಿ ಸುದ್ಯುಮ್ನ ಅನ್ನುವಂತಹ ಹೆಸರು ಪಡೀತಾನೆ. ಅಂತೂ ರಾಜನಿಗೆ ಸಂತೋಷ ಆಗ್ತದೆ, ರಾಣಿಗೆ ಮನಸ್ಸಿನಲ್ಲಿ ಬೇಸರ ಇತ್ತು. ಹುಡುಗ ಬೆಳೆದು ದೊಡ್ಡವನಾಗಿ ತಾನು ತನ್ನ ವಯಸ್ಸಿನ ಸಹಜವಾದಂತಹ ಚಟುವಟಿಕೆಗಳನ್ನು ನಡೆಸ್ತಾ ಬಂದಾಗ ಒಂದು ದಿನ ತನ್ನ ಪರಿವಾರದ ಜೊತೆಯಲ್ಲಿ ಒಂದಷ್ಟು ಜನರನ್ನೆಲ್ಲ ಸೇರಿಸಿಕೊಂಡು ವಿಹಾರಕ್ಕಾಗಿ ಒಂದು ಪರ್ವತದ ತಪ್ಪಲಿನ ಪ್ರದೇಶಕ್ಕೆ ಸಂಚಾರಕ್ಕೆ ಹೋಗ್ತಾನೆ. ಹೀಗೆ ಆನಂದದಿಂದ ಸಂಚಾರ ಮಾಡ್ತಾ ಹೋಗುವಾಗ ಒಂದು ವಿಚಿತ್ರವಾದಂತಹ ಘಟನೆ ಅಲ್ಲಿ ನಡೆದು ಬಿಡ್ತದೆ. ಅವರಿಗೆ ತೀರಾ ಅಪರಿಚಿತವಾದಂತಹ ಯಾವುದೋ ಒಂದು ಪ್ರದೇಶಕ್ಕೆ ಬಂದು ಬಿಡ್ತಾರೆ. ಆಶ್ಚರ್ಯ ಹೇಳುವ ರೀತಿಯಲ್ಲಿ ಆ ಪ್ರದೇಶಕ್ಕೆ ಪರಿವಾರ ಸಹಿತನಾದಂತಹ ಈ ಸುದ್ಯುಮ್ನ ಬಂದಾಗ ಇವ ಮತ್ತು ಇವನ ಪರಿವಾರದಲ್ಲಿದ್ದಂತಹ ಎಲ್ಲ ಗಂಡಸರು ಮತ್ತು ಪ್ರಾಣಿಗಳಲ್ಲಿ ಗಂಡಸಾದಂತಹ, ಕುದುರೆ ಇದ್ದರೆ ಗಂಡು ಕುದುರೆ, ಆನೆ ಇದ್ದರೆ ಗಂಡು ಆನೆ, ಹೀಗೆ ಇದೆಲ್ಲವೂ ತಮ್ಮ ಪುರುಷತ್ವವನ್ನು ಬಿಟ್ಟು ಸ್ತ್ರೀತ್ವವನ್ನು ಪಡಿತಾರೆ. ಗಂಡಿದ್ದಂತಹ ಇವನು ಮತ್ತೆ ಹೆಣ್ಣಾಗಿ ಪರಿವರ್ತನೆ ಆಗ್ತಾನೆ. ಎಲ್ಲ
ಕೇವಲ ವ್ಯಕ್ತಿಗಳು ಮಾತ್ರ ಅಲ್ಲ, ಜೊತೆಯಲ್ಲಿದ್ದಂತಹ ವಿಹಾರಕ್ಕೆ ಬಂದಂತಹ ಎಲ್ಲ ಪ್ರಾಣಿಗಳು ಸಮೇತವಾಗಿ ಪುರುಷತ್ವವನ್ನು ಬಿಟ್ಟು ಸ್ತ್ರೀತ್ವವನ್ನು ಪಡ್ಕೊಳ್ತಾರೆ. ದೊಡ್ಡ ಚಿಂತೆ ಆಯಿತು. ಹೆಣ್ಣಾಗಿ ಹುಟ್ಟಿದ್ದ, ಗಂಡಾದ, ಮತ್ತೆ ಅದೇ ಸ್ಥಿತಿಗೆ ಬಂದು ನಿಂತಿತ್ತು. ಅಲ್ಲ, ಆ ಪ್ರದೇಶಕ್ಕೆ ಬಂದಾಗ ಇಂತಹ ಒಂದು ವಿಚಿತ್ರ ಪರಿಸ್ಥಿತಿ ಯಾಕೆ ಬಂತು ಅಂತಂದಾಗ ಅದಕ್ಕೊಂದು ಕಥೆ ಉಂಟು ಹೇಳ್ತಾರೆ ಋಷಿಗಳು. ಹಿಂದೆ ಶಿವ ಮತ್ತು ಪಾರ್ವತಿಯರು ಏಕಾಂತದಲ್ಲಿ ವಿಹಾರ ಮಾಡ್ತಾ ಇದ್ದ ಸ್ಥಳ ಆಗಿತ್ತು ಅದು. ಒಂದು ದಿನ ಅವರು ಏಕಾಂತದಲ್ಲಿದ್ದಾಗ ಯಾರೋ ಒಂದಷ್ಟು ಜನ ಋಷಿಗಳು, ತಪಸ್ವಿಗಳು ಅವರನ್ನು ನೋಡಲಿಕ್ಕೋಸ್ಕರ ಅಲ್ಲಿಗೆ ಬರ್ತಾರೆ. ಈ ಏಕಾಂತದಲ್ಲಿ ಇದ್ದ ಸಮಯದಲ್ಲಿ ಅವರು ಬಂದಾಗ ಸಹಜವಾಗಿ ಪಾರ್ವತಿಗೆ ಸ್ತ್ರೀ ಸ್ವಭಾವವಾದಂತಹ, ಸ್ತ್ರೀ ಸಹಜವಾದಂತಹ ಲಜ್ಜೆ ಆವರಿಸ್ತದೆ, ನಾಚಿಕೆ ಆವರಿಸ್ತದೆ. ಈ ಪಾರ್ವತಿಯ ಈ ಸ್ಥಿತಿಯನ್ನು ನೋಡಿ ಶಿವನಿಗೂ ಬೇಸರ ಆಗ್ತದೆ. ಏಕಾಂತದಲ್ಲಿರುವಾಗ ಹೀಗೊಂದು ಆಯ್ತಲ್ಲ ಅಂತ. ಅದಕ್ಕಾಗಿ ಆ ಪ್ರದೇಶ ಏನುಂಟು, ಆ ಪ್ರಮದಾವನ ಅಂತಲೂ ಅದಕ್ಕೆ ಕರೀತಾರೆ ಕೆಲವು ಕಡೆಗಳಲ್ಲಿ, ಆ ಪರಿಸರಕ್ಕೆ ಒಂದು ಶಾಪ ಕೊಟ್ಟು ಬಿಡ್ತಾನೆ ಶಿವ. ಇನ್ನು ಮುಂದೆ ಈ ಪ್ರದೇಶಕ್ಕೆ ಯಾವ ಗಂಡಸರು ಬಂದರೂ ಕೂಡ, ಯಾವ ಪುರುಷ ವ್ಯಕ್ತಿ ಬಂದರೂ ಕೂಡ ಅದು ಸ್ತ್ರೀತ್ವವನ್ನು ಪಡೀಲಿ ಅನ್ನುವಂತಹ ಶಾಪ ರುದ್ರದೇವ, ಶಿವದೇವರು ಆ ಪ್ರದೇಶಕ್ಕೆ ಕೊಟ್ಟು ಬಿಡ್ತಾರೆ. ಈ ವಿಷಯಗಳನ್ನು ತಿಳಿಯದ ಸುದ್ಯುಮ್ನ ಅಲ್ಲಿಗೆ ಬಂದು ತಾನು ಸ್ತ್ರೀಯಾಗಿ ಪರಿವರ್ತನೆ ಆಗ್ತಾನೆ. ರಾಜನಿಗೆ ಮತ್ತೆ ಚಿಂತೆ ಪ್ರಾರಂಭ ಆಯಿತು. ಏನು ಮಾಡೋದು? ಮತ್ತೆ ಋಷಿಗಳನ್ನು ಕರೀತಾನೆ, ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ಋಷಿಗಳು ಒಟ್ಟಿಗೆ ಸೇರಿ, ಇದು ಶಾಪ ಕೊಟ್ಟದ್ದು ಶಿವ ಅಲ್ವ, ಹಾಗಾಗಿ ಸರಿ ಮಾಡಬೇಕು ಶಿವನೇ, ಮತ್ತೆ ಯಾರ ಹತ್ರ ಹೋದರೂ ಅದು ಕೆಲಸ ಆಗಲಿಕ್ಕಿಲ್ಲ ಅಂತ ಭಾವಿಸಿ ಶಿವನನ್ನು ಮತ್ತೆ ಪ್ರಾರ್ಥಿಸ್ತಾರೆ. ಶಿವ ಬರ್ತಾನೆ. ಶಿವ ಬಂದಾಗ ಹೇಳ್ತಾನೆ, ಆ ಪ್ರದೇಶಕ್ಕೆ ಕೊಟ್ಟ ಶಾಪ ಅದು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗೆ ಇರಬೇಕು. ನಾನೊಂದು ಸಣ್ಣ ಸಹಾಯ ಮಾಡ್ತೇನೆ ಅಂತ ಹೇಳಿ ಈ ಹೆಣ್ಣಾಗಿ ಪರಿವರ್ತಿತನಾಗಿ ದೈವ ಇನ್ನು ಮುಂದೆ 1 ತಿಂಗಳು ಗಂಡಸಾಗಿಯೂ 1 ತಿಂಗಳು ಹೆಣ್ಣಾಗಿಯೂ ಬದುಕಲಿ ಅಂತ ಶಿವ ಆಶೀರ್ವಾದ ಮಾಡ್ತಾನೆ. ಹೀಗೆ ಅವನ ಬದುಕಿನಲ್ಲಿ 1 ತಿಂಗಳು ಹೆಣ್ಣಾದಾಗ ಇಳೆ ಅನ್ನುವಂತಹ ಹೆಸರು, ಗಂಡಾದಾಗ ಸುದ್ಯುಮ್ನ ಅನ್ನುವಂತಹ ಹೆಸರಿನಲ್ಲಿ ಇವ ಜೀವನ ಸಾಗಿಸ್ತಾ ಇರ್ತಾನೆ. ಕಷ್ಟ ಬಂತು. ಗಂಡ ಆಗಿದ್ದಾಗ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ, ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು, ರಾಜ್ಯದ ಆಳ್ವಿಕೆಯನ್ನು ನೋಡಿಕೊಳ್ಳಿಕ್ಕಾಗ್ತಾಯಿತ್ತು. ಆದರೆ ಹೆಣ್ಣಾದಾಗ ಆಗಲಿಕ್ಕಿಲ್ಲ. ಪ್ರಜೆಗಳಿಗೆ ರಾಜನ ದರ್ಶನ ಇಲ್ಲ. ಸಮಸ್ಯೆ ಆದಾಗ ಈ ಯಾವ ಜಂಜಾಟವೂ ಬೇಡ ಅಂತ ರಾಜ್ಯವನ್ನು ಎಲ್ಲವನ್ನು ಬಿಟ್ಟು ಮತ್ತೆ ಕಾಡಿಗೆ ಹೋಗ್ತಾನೆ. ಹೆಣ್ಣಾಗಿದ್ದಾಗ ಅವನಿಗೆ ಒಂದು ಸಂತಾನ ಆಗಿರ್ತದೆ ಅಂತ ಅಂತಾರೆ. ಆ ಸಂತಾನದ ಕತೆ ಮುಂದಿನ ಭಾಗದಲ್ಲಿ ನಮಗೆ ಬರ್ತದೆ, ನಾವು ಆಗ ನೋಡಲಿಕ್ಕಿದ್ದೇವೆ. ಹೀಗೆ ವೈವಸ್ವತ ಮನು ಮತ್ತು ಶ್ರದ್ಧಾದೇವಿಯರ ಪ್ರಥಮ ಸಂತಾನದ ಕಥೆ ಅತ್ಯಂತ ವಿಪರೀತವಾದಂತಹ, ವಿಷಮವಾದಂತಹ ಸ್ಥಿತಿಯಲ್ಲಿ ಕೊನೆಗೊಂಡದ್ದನ್ನು ನೋಡಿ ಮತ್ತೆ 10 ಪುರುಷ ಸಂತಾನಗಳನ್ನು ಅವರು ಪಡಿತಾರೆ. ಆ ಪುರುಷ ಸಂತಾನಗಳ ಕಥೆ ಅನ್ನುವಂಥದ್ದು ಇಡೀ ಭಾಗವತಾದಿ ಎಲ್ಲ ಗ್ರಂಥಗಳಲ್ಲಿಯೂ ತುಂಬಿ ವ್ಯಾಪಿಸಿರುವಂಥದ್ದು. ಆ ಒಂದೊಂದು ಪರಂಪರೆಯೂ ಕೂಡ ತುಂಬ ದೊಡ್ಡದಾಗಿ ಬೆಳೀತದೆ. ಅದರಲ್ಲಿ ತುಂಬ ಪ್ರಸಿದ್ಧನಾದವನು ಇಕ್ಷ್ವಾಕು ಅಂತ, ಅವನಿಂದ ಅನೇಕ ವಂಶಗಳು ಬರುವಂಥದ್ದು. ನಾವು ಅದನ್ನು ಕೊನೆಯಲ್ಲಿ ನೋಡೋಣ. ಶಯ್ಯಾತಿ ಅನ್ನುವಂಥವನು 3ನೆಯ ಮಗ. ಈ ಶಯ್ಯಾತಿಗೆ ಒಬ್ಬಳು ಮಗಳಿರ್ತಾಳೆ, ಸುಕನ್ಯೆ ಅಂತ ಅವಳ ಹೆಸರು. ಒಂದು ಬಾರಿ ತನ್ನ ಮಗಳನ್ನು ಕರ್ಕೊಂಡು ಈ ಶಯ್ಯಾತಿ ಏನು ಮಾಡ್ತಾನೆ, ಕಾಡಿಗೆ ಬೇಟೆಗೋಸ್ಕರ ಹೋಗ್ತಾನೆ. ಈ ರಾಜರೆಲ್ಲ ಒಂದು ಪಕ್ಕದಲ್ಲಿ ಒಂದು ಜಾಗದಲ್ಲಿ ಬೇಟೆಯಾಡ್ತಾ ಇದ್ದಾಗ ಈ ಸುಕನ್ಯೆ, ಅವನ ಮಗಳು, ತನ್ನ ಗೆಳತಿಯರ ಜೊತೆಯಲ್ಲಿ ಹೀಗೆ ಏನೋ ಆಟ ಆಡ್ತಾ ವಿಹಾರ ಮಾಡ್ತಾ ಸಾಗ್ತಾ ಇದ್ದಾಗ ಆ ದಟ್ಟ ಅರಣ್ಯ ಒಂದು ಕಡೆಯಿಂದ ಒಂದು ಅಪೂರ್ವವಾದಂತಹ 2 ಬೆಳಕಿನ ಪುಂಜ ಒಂದು ವಲ್ಮೀಕದಿಂದ ಹೊರಗೆ ಬರ್ತಾ ಇತ್ತು. ಇವಳಿಗೇನು ಅಂತ ಗೊತ್ತಾಗೋದಿಲ್ಲ. ಹತ್ತಿರ ನೋಡಿದರೂ ಕೂಡ
ಅದ್ಭುತವಾದಂತಹ ಪ್ರಕಾಶ ಇತ್ತು, ಅದು ಮಿಂಚುತ್ತಾ ಇತ್ತು. ತನ್ನ ಸಖಿಯರ ಜೊತೆಯಲ್ಲಿ ಸುಕನ್ಯೆ ಏನು ಮಾಡ್ತಾಳೆ, ಇದು ಏನು ಅಂತ ಪರೀಕ್ಷೆ ಮಾಡುವಂತಹ ಕುತೂಹಲ ಹುಟ್ಟಿ ಅಲ್ಲೇ ಬೆಳೆದಿದ್ದಂತಹ ಒಂದು ಸಣ್ಣ ಕಡ್ಡಿ, ಸಣ್ಣ ಹುಲ್ಲನ್ನು ತೆಗೆದು ಆ 2 ಬೆಳಕಿನ ಪುಂಜಗಳಿಗೆ ಚುಚ್ಚಿಬಿಡ್ತಾಳೆ. ಚುಚ್ಚಿದ ತಕ್ಷಣದಲ್ಲಿ ಆ 2 ಪುಂಜಗಳಿಂದ ಧಾರಾಕಾರವಾಗಿ ರಕ್ತ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಅದೇ ಹೊತ್ತಿಗೆ ಇಡೀ ರಾಜನ ಪರಿವಾರದಲ್ಲಿದ್ದಂತಹ ಎಲ್ಲ ಪ್ರಾಣಿಗಳಿಗೂ ಮನುಷ್ಯರಿಗೂ ಮಲ ಮತ್ತು ಮೂತ್ರಗಳು ಸ್ತಂಭನಾಗಿ ಬಿಡ್ತದೆ. ಯಾವ ಪ್ರಾಣಿಗಳಿಗೂ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕಾಗ್ತದೆ ಕಷ್ಟಪಡ್ತಾ ಇದ್ದಾಗ ತಕ್ಷಣದಲ್ಲಿ ಶಯ್ಯಾತಿ ರಾಜನಿಗೆ ಗೊತ್ತಾಗ್ತದೆ, ಏನೋ ಒಂದು ಅಪರಾಧ ಈ ಪರಿಸರದಲ್ಲಿ ತಮ್ಮ ಪರಿವಾರದಿಂದ ನಡೆದು ಹೋಗಿದೆ ಅಂತ. ತಕ್ಷಣ ವಿಚಾರಣೆ ಪ್ರಾರಂಭ ಮಾಡಿದಾಗ ಮಗಳು ಹೇಳ್ತಾಳೆ, ತಾನು ಹೀಗೆ ಮಾಡಿದ್ದೆ ಅಂತ. ತಕ್ಷಣ ಬಂದು ಅಲ್ಲಿನ ಎಲ್ಲ ಆವರಕಗಳನ್ನು ದೂರ ಮಾಡಿ ನೋಡಿದಾಗ ಒಬ್ಬ ಋಷಿ ಆ ಜಾಗದಲ್ಲಿ ಅನೇಕ ವರ್ಷಗಳಿಂದ ತಪಸ್ಸನ್ನು, ಸಾಧನೆಯನ್ನು ನಿರಂತರ ಅನುಷ್ಠಾನ ಮಾಡ್ತಾ ಇದ್ದ. ಇವಳು 2 ಕಡ್ಡಿಗಳನ್ನು ಚುಚ್ಚಿದ್ದು ಅವನ ಕಣ್ಣಿಗೆ. ಇವಳು ಚುಚ್ಚಿದ ಕಡ್ಡಿಯಿಂದಾಗಿ ಅವನ ಕಣ್ಣು ಹೋಯಿತು. ಸುಕನ್ಯೆಗೂ ಪಶ್ಚಾತ್ತಾಪ, ಶಯ್ಯಾತಿಗೂ ಪಶ್ಚಾತ್ತಾಪ. ಋಷಿಯ ಪರಿಸ್ಥಿತಿಯಂತೂ ಕಷ್ಟ. ಋಷಿ ಹೇಳ್ತಾನೆ, ನಿನ್ನ ಮಗಳ ಅಜಾಗ್ರತೆಯಿಂದಾಗಿ, ತಪ್ಪಿನಿಂದಾಗಿ ನಡಿಲಿಕ್ಕಾಗದ ಪರಿಸ್ಥಿತಿಗೆ ನಾನು ಬಂದುಬಿಟ್ಟೆ ಅಂತ. ರಾಜ ಏನು ಮಾಡಬೇಕು? ಮುಂದೆ ಹಿಂದೆ ನೋಡದೆ ಕಣ್ಣಿಲ್ಲದ ವಯಸ್ಸಾದಂತಹ ಆ ಮುದುಕ ಋಷಿಗೆ ಸಣ್ಣ ಪ್ರಾಯದ ತನ್ನ ಮಗಳಾದಂತಹ ಸುಕನ್ಯೆಯನ್ನು ಮದುವೆ ಮಾಡಿ ಕೊಟ್ಟು ಬಂದು ಬಿಡ್ತಾನೆ. ಮಾಡಿದ ತಪ್ಪಿಗೆ ಬದುಕು ಪೂರ್ತಿ ಅವನ ಜೊತೆಯಲ್ಲಿ ನಿಂತು ಕಣ್ಣಿಲ್ಲದ ಅವನಿಗೆ ಕಣ್ಣಾಗಿ ನಿನ್ನ ಬದುಕನ್ನು ಸವೆಸು ಅಂತ ಆದೇಶ ಮಾಡಿ ಶಯ್ಯಾತಿ ತಾನು ಅರಮನೆಗೆ ಹಿಂದಿರುಗಿ ಬಂದುಬಿಡ್ತಾನೆ. ವಾಸ್ತವಿಕವಾಗಿ ಈ ಸುಕನ್ಯೆಯು ಕೂಡ ತುಂಬ ಒಳ್ಳೆ ಸದ್ಗುಣಿ. ಹಾಗಾಗಿ ತಾನು ಮಾಡಿದ ತಪ್ಪನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ತ್ರಿಕರಣಪೂರ್ವಕವಾಗಿ ಋಷಿಯ ಸೇವೆಯನ್ನು ನಿರಂತರ ಮಾಡ್ತಾ ಬರ್ತಾಳೆ. ಅವನಾದರೂ ವಯಸ್ಸಾದಂತಹ ವಯಸ್ಸು ಮಾಗಿದ ಋಷಿ, ಇವಳ ತಪ್ಪಿನಿಂದಾಗಿ ಕಣ್ಣನ್ನು ಕಳ್ಕೊಂಡ. ಇವಳಾದರೂ ಸಣ್ಣ ವಯಸ್ಸಿನ ತರುಣಿ ಯುವತಿ ರಾಜಕುಮಾರಿ. ಆ ಕಾಡಿನ ಪರಿಸರಕ್ಕೆ, ಅವನ ಆಶ್ರಮದ ಪರಿಸರಕ್ಕೆ ಯಾವುದನ್ನೂ ಬೇಸರ ಮಾಡದೆ ತುಂಬ ಸಹನೆಯಿಂದ ಸಹಜವಾಗಿ ಆ ಋಷಿಯ ಸೇವೆ ಮಾಡ್ತಾ 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 ಅನೇಕ ಸಮಯಗಳನ್ನು ಕಳೀತಾಳೆ. ಇವಳ ಭಕ್ತಿಯನ್ನು, ಸೇವಾ ತತ್ಪರತೆಯನ್ನು ನೋಡಿದಂತಹ ಋಷಿ ಚ್ಯವನ ತುಂಬ ಸಂತೋಷ ಆಗಿ ಅವಳ ಜೊತೆಯಲ್ಲಿ ದಾಂಪತ್ಯ ಮಾಡಿ ಅವಳಿಗೆ ಅನುಗ್ರಹಿಸಬೇಕು ಅಂತ ಬಯಸ್ತಾನೆ. ಅದಕ್ಕಾಗಿ ಅವ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿಕೊಳ್ತಾನೆ. ಅವರು ಬಂದಾಗ ಅವರ ಅನುಗ್ರಹದಿಂದಾಗಿ ತಾನು ಕಳೆದುಕೊಂಡಂತಹ ಯೌವನ ಮತ್ತೆ ತನಗೆ ಸಿಕ್ಕುವಂತೆ, ಹೋದಂತಹ ಕಣ್ಣುಗಳು ಮತ್ತೆ ಬರುವಂತೆ ಅವರನ್ನು ತಾನು ವಿನಂತಿಸಿಕೊಂಡಾಗ ಅಶ್ವಿನಿ ದೇವತೆಗಳು ಒಂದು ವಿಚಾರ ಹೇಳ್ತಾರೆ. ನಿನ್ನನ್ನು ನಾವು ಸರಿ ಮಾಡ್ತೇವೆ, ಆದರೆ ನಾವು ವೈದ್ಯರಾದ್ದರಿಂದಾಗಿ ನಮಗೆ ಯಜ್ಞದಲ್ಲಿ ಹವಿರ್ಭಾಗ ಇಲ್ಲ. ಇಷ್ಟರವರೆಗೆ ಬೇರೆ ಎಲ್ರಿಗೂ ಹವಿರ್ಭಾಗ ದೇವತೆಗಳಿಗುಂಟು, ನಮಗಿಲ್ಲ. ಹಾಗಾಗಿ ಯಜ್ಞದಲ್ಲಿ ನಮಗೆ ಹವಿರ್ಭಾಗ ಸಿಕ್ಕುವ ರೀತಿಯಲ್ಲಿ ನೀನು ಮಾಡಿದರೆ ನಿನ್ನ ಯೌವನವನ್ನೂ ತಿರುಗಿಸಿಕೊಡ್ತೇವೆ, ಕಣ್ಣನ್ನು ಕೊಡ್ತೇವೆ ಅಂತ ಅಂತಾರೆ. ಚ್ಯವನ ತಥಾಸ್ತು, ನಾನು ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಇಬ್ಬರು ಅಶ್ವಿನಿ ದೇವತೆಗಳು ಚ್ಯವನನ ಎಡಗೈಯನ್ನು ಬಲಗೈಯನ್ನು ಹಿಡ್ಕೊಂಡು ಪಕ್ಕದಲ್ಲಿದ್ದಂತಹ ಸರೋವರದಲ್ಲಿ ಮುಳುಗಿ ಏಳ್ತಾರೆ. ಅದ್ಭುತ ಘಟನೆ. ವಯಸ್ಸು ಮಾಗಿದಂತಹ ಮುದುಕನಾಗಿದ್ದಂತಹ ಚ್ಯವನ ಒಳ್ಳೆ ಸಣ್ಣ ಪ್ರಾಯದ ತರುಣನಾಗಿ, ಯುವಕನಾಗಿ, ಸ್ಫುರದ್ರೂಪಿಯಾಗಿ ಅಲ್ಲಿಂದ ಮೇಲೆದ್ದು ಬರ್ತಾನೆ. ಅದು ಮತ್ತೆ ನೋಡಲಿಕ್ಕೆ 3 ಜನ ಒಂದೇ ರೀತಿ ಇದ್ದಾಗ ಮತ್ತೆ ಸುಕನ್ಯೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ತನ್ನ ಗಂಡನನ್ನು ಪಡಿತಾಳೆ. ಹೀಗೆ ಆ ಚ್ಯವನ ಸುಕನ್ಯೆಯ ಜೊತೆಯಲ್ಲಿ ಒಳ್ಳೆ ದಾಂಪತ್ಯ ಜೀವನ ಪ್ರಾರಂಭ ಮಾಡ್ತಾನೆ. ಆ ಸಮಯದಲ್ಲಿ ಈ ಶಯ್ಯಾತಿ ರಾಜ ಒಮ್ಮೆ
ಕಾಡಿಗೆ ಒಂದು ಯಾಗ ಮಾಡುವ ನೆಪದಲ್ಲಿ ತನ್ನ ಮಗಳನ್ನು ಅಳಿಯನನ್ನು ಕರಿಬೇಕು ಅಂತ ಕಾಡಿಗೆ ಬಂದಾಗ ಈ ಸುಕನ್ಯೆ ಸಣ್ಣ ವಯಸ್ಸಿನ ತರುಣನೊಟ್ಟಿಗೆ ಜೀವನ ಮಾಡ್ತಾ ಇದ್ದಾಳೆ. ಸಿಟ್ಟು ಬರ್ತದೆ ಶಯ್ಯಾತಿಗೆ. ಧರ್ಮಪರಾಯಣೆಯಾಗಿ ಪತಿಶೀಲೆಯಾಗಿ ಕಾಡಿನಲ್ಲಿ ಜೀವನ ಮಾಡು ಅಂತ ನಾನು ಹೇಳಿ ಬಿಟ್ಟು ಹೋದರೆ ನೀನು ಇಂತಹ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದೆಯಲ್ಲ ಅಂತ ಅವಳಿಗೆ ನಿಂದಿಸ್ತಾನೆ. ವಿಚಾರ ಗೊತ್ತಿರುವುದಿಲ್ಲ. ಎಲ್ಲವನ್ನೂ ಅವಳು ಸುಕನ್ಯೆ ಹೇಳ್ತಾಳೆ. ಆ ಶಯ್ಯಾತಿ ತುಂಬ ಸಂತೋಷ ಪಡ್ತಾನೆ. ಚ್ಯವನನನ್ನು ಯಾಗಕ್ಕಾಗಿ ಆಹ್ವಾನಿಸ್ತಾನೆ. ಚ್ಯವನ ಬಂದು ಯಾಗ ಮಾಡಿ ಆ ಯಾಗದಲ್ಲಿ ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾನೆ. ಅಷ್ಟರವರೆಗೆ ಅವರಿಗೆ ಆಹುತಿ ಯಾಗದಲ್ಲಿ ಇರುವುದಿಲ್ಲ, ಹವಿರ್ಭಾಗ ಇರುವುದಿಲ್ಲ. ಪ್ರಥಮ ಬಾರಿಗೆ ಇವ ಪ್ರಾರಂಭ ಮಾಡ್ತಾನೆ. ಇಂದ್ರ ಬಂದು ತಡೆದಾಗ ಆ ಇಂದ್ರನನ್ನೇ ಸ್ತಂಭನ ಮಾಡುವಷ್ಟು ಮಟ್ಟಿಗಿನ ಸಾಧನೆಯನ್ನು ಚ್ಯವನ ಮಾಡಿದ್ದ ಅಂತ ಭಾಗವತ ನಮ್ಮ ಮುಂದೆ ಹೇಳುತ್ತದೆ. ಮತ್ತು ಇಂದ್ರ ಒಪ್ಪಿಕೊಂಡು ಅಂದಿನಿಂದ ಪ್ರಾರಂಭಿಸಿ ಅಶ್ವಿನಿ ದೇವತೆಗಳಿಗೂ ಕೂಡ ಹವಿರ್ಭಾಗ ಯಜ್ಞದಲ್ಲಿ ನೀಡುವಂತಹ ಪರಂಪರೆ ಪ್ರಾರಂಭ ಆಯಿತು ಅನ್ನುವಂತಹ ಕತೆ ಭಾಗವತದಲ್ಲಿ ಬರ್ತದೆ. ಹೀಗೆ ಆ ತನ್ನ ಸಾಧು ಗುಣಗಳಿಂದ ಸಹನಶೀಲತೆಯಿಂದ ಚ್ಯವನನ ಬದುಕನ್ನು ತುಂಬ ರೀತಿಯಲ್ಲಿ ಮಾರ್ಪಾಡು ಮಾಡಿದಂತಹ ಸುಕನ್ಯೆ ತಾನೂ ಕೂಡ ಜೀವನದಲ್ಲಿ ಶ್ರೇಯಸ್ಸನ್ನು ಪಡಿತಾಳೆ ಅನ್ನುವಂತಹ ಪ್ರಕರಣ ಇಲ್ಲಿ ಬರುವಂಥದ್ದು. ಈ ಶಯ್ಯಾತಿಗೆ ಇವಳು ಸುಕನ್ಯೆ ಅಲ್ಲದೆ ಬೇರೆಯೂ 3 ಜನ ಮಕ್ಕಳಿರ್ತಾರೆ. ಆ ಮಕ್ಕಳ ಪರಂಪರೆಯಲ್ಲಿ ರೇವತ ಅಂತ ಬರ್ತಾನೆ, ರೇವತನ ಮಗ ಕಕುದ್ಮಿ ಅಂತ ಬರ್ತಾನೆ. ಆ ಕಕುದ್ಮಿಗೆ ರೇವತಿ ಅನ್ನುವಂಥವಳು ಒಬ್ಬಳು ಮಗಳಿರ್ತಾಳೆ. ಈ ಕಕುದ್ಮಿಗೆ ಕುತೂಹಲ ಏನು, ತನ್ನ ಮಗಳಿಗೆ ಯಾವ ಗಂಡು ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ, ಎಲ್ಲಾದರೂ ಒಂದು ಇರಬೇಕಲ್ವ, ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ, ಮಗಳನ್ನು ಕರ್ಕೊಂಡು ನೇರ ಬ್ರಹ್ಮನ ಲೋಕಕ್ಕೆ, ಸತ್ಯಲೋಕಕ್ಕೆ ಹೋಗಿಬಿಡ್ತಾನೆ. ಅಲ್ಲಿ ಹೋದಾಗ ಒಂದು ಏನೋ ಸಣ್ಣ ಸಂಗೀತ ಕಾರ್ಯಕ್ರಮ ನಡೀತಾ ಇರ್ತದೆ. ಒಂದು ಕ್ಷಣಕಾಲ ನಿಂತು ಬಿಡ್ತಾನೆ. ಬ್ರಹ್ಮ ಏನು ಅಂತ ಕೇಳಿದಾಗ ಹೇಳ್ತಾನೆ, ನನ್ನ ಮಗಳಿಗೆ ಭೂಲೋಕದಲ್ಲಿ ವರ ಎಲ್ಲಿದ್ದಾನೆ. ಬ್ರಹ್ಮದೇವ ನೆಗಡ್ತಾನಂತೆ, ನೀನು ಇಲ್ಲಿಗೆ ಬಂದು ಭೂಲೋಕದಲ್ಲಿ 27 ಚತುರ್ಯುಗಗಳು ಕಳೆದಾಗಿದೆ. ಹಾಗಾಗಿ ನೀನು ಹಿಂದೆ ಹೋಗುವಾಗ, ನೀನು ಬರುವಾಗ ಯಾರೆಲ್ಲ ಇದ್ದರೂ ಅವರು ಯಾರು ಇರುವುದಿಲ್ಲ. ನಿನ್ನ ಮಗಳು ರೇವತಿಯನ್ನು ಆ ಬಲರಾಮ ಅಂತ ಕೃಷ್ಣನ ಇನ್ನೊಬ್ಬ ಅಣ್ಣ ಇದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಕಳಿಸ್ತಾನೆ. ಹಿಂದೆ ಬಂದಾಗ ಬಲರಾಮನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅನ್ನುವಂಥದ್ದು ಶಯ್ಯಾತಿಯ ಜೀವನ ಪರಂಪರೆಯಲ್ಲಿ ಕಾಣುವಂತಹ ಕತೆ. ಹೀಗೆ ಇಕ್ಷ್ವಾಕು, ನೃಗ, ಶಯ್ಯಾತಿ, ಮತ್ತೊಬ್ಬ ಅವನ ಸಹೋದರ ದಿಷ್ಟ ಅನ್ನುವನು. ಆ 4ನೆಯ ಮಗನ ಕಥೆಯಲ್ಲಾಗುವಾಗ ಆ ಪರಂಪರೆಯಲ್ಲಿ ನಮಗೆ ಮರುತ್ ಅನ್ನುವಂತಹ ರಾಜ ಬರ್ತಾನೆ. ಅವನ ಅಪ್ಪ ಅವೀಕ್ಷಿತ ಅನ್ನುವನು. ಅವೀಕ್ಷಿತನ ಮಗ ಮರುತ್ ರಾಜ. ಒಂದು ದೊಡ್ಡ ಯಾಗ ಮಾಡ್ತಾನೆ ಮರುದ್ರಾಜ. ಅವನು ಮಾಡಿದಂತಹ ಯಾಗದ ಉಲ್ಲೇಖ ವೇದಗಳಲ್ಲಿಯೂ ಕೂಡ ಅದು ಪ್ರಸಿದ್ಧವಾಗಿದೆ. ನಿತ್ಯ ನಮ್ಮ ಪುರೋಹಿತರು ಹೇಳ್ತಾರೆ, ಮರುತಃ ಪರಿವೇಷ್ಟಾರೋ ಮರುತ್ತಸ್ಯ ವಸನ್ಗೃಹೇ ಅವೀಕ್ಷಿತಸ್ಯ ಕಾಮಪ್ರೇಯರ್ ವಿಶ್ವೇ ದೇವಾ ಸಭಾ ಸದೈತಿ ಅಂತ ಪುರೋಹಿತರೆಲ್ಲ ನಿತ್ಯ ಹೇಳುವಂತಹ ಮಂತ್ರ. ಅವನ ಯಾಗ ಕಾಲದಲ್ಲಿ ದೇವಾನುದೇವತೆಗಳೇ ಬಂದು ಅವನ ಸದಸ್ಸಿನಲ್ಲಿ ಕೂತಿದ್ದರಂತೆ. ಅಷ್ಟು ದೊಡ್ಡ ವೈಭವದ ಯಾಗ. ಆ ಯಾಗ ಮಾಡಿ ಅವ ಎಷ್ಟೋ ಸಂಪತ್ತುಗಳನ್ನು ದಾನವಾಗಿ ಕೊಟ್ಟು ಮತ್ತೂ ಕೂಡ ಆ ಸಂಪತ್ತು ಎಷ್ಟೋ ಉಳಿದಿತ್ತು. ಮುಂದೆ ಪಾಂಡವರು ಆ ಸಂಪತ್ತನ್ನು ತಂದು ರಾಜಸೂಯ ಯಾಗವನ್ನು ಮಾಡ್ತಾರೆ ಅನ್ನುವಂಥದ್ದು ಮಹಾಭಾರತದಲ್ಲಿ ಮುಂದೆ ಬರುವಂತಹ ಕತೆ. ಹೀಗೆ ಆ ಮರುತ್ ರಾಜ ಅಷ್ಟು ಪ್ರಸಿದ್ಧನಾದವ. ಆ ಮರುತ್ ರಾಜನ ಪರಂಪರೆಯಲ್ಲಿ ಮುಂದೆ ತೃಣಬಿಂದು ಅನ್ನುವಂತಹ ಮತ್ತೊಬ್ಬ ರಾಜ ಬರ್ತಾನೆ. ಅಲಂಬುಸ ಅನ್ನುವಂತಹ ಅಪ್ಸರೆಯ ಜೊತೆಯಲ್ಲಿ ತೃಣಬಿಂದುವಿನ ಮದುವೆ ಆಗ್ತದೆ. ಇವರಿಬ್ಬರ ದಾಂಪತ್ಯದ ಫಲವಾಗಿ ಐಳವಿಳ ಅನ್ನುವಂತಹ, ಐಡಬಿಡ ಅಂತ ಕೆಲವು ಕಡೆ, ಐಲವಿಲ ಅಂತ ಕೆಲವು ಕಡೆಯಲ್ಲಿ ಹೀಗೆ ಕರೀತಾರೆ. ಸ್ವಲ್ಪ ವ್ಯತ್ಯಾಸಗಳುಂಟು. ಒಂದು ಹುಡುಗಿ ಹೆಣ್ಮಗಳು ಹುಡ್ತಾಳೆ. ಆ ಹೆಣ್ಮಗಳನ್ನು ವಿಶ್ರವಸ್ ಅನ್ನುವಂತಹ ಋಷಿಗೆ ಮದುವೆ ಮಾಡಿಕೊಟ್ಟಾಗ ಅವರ ದಾಂಪತ್ಯದ ಫಲವಾಗಿ ಹುಟ್ಟಿದವನು ಕುಬೇರ. ಇವತ್ತು ಯಾರು ನಾವು ಧನಾಧ್ಯಕ್ಷ ಅಂತ ಕರಿತೇವೆ, ಅಂತಹ ಕುಬೇರ ಅವರ ದಾಂಪತ್ಯದ ಫಲವಾಗಿ ಹುಟ್ಟಿ ಬರ್ತಾನೆ. ಈ ವಿಶ್ರವಸಿಗೆ ಇವಳಲ್ಲದೆ ಇನ್ನೊಬ್ಬಳು ಪತ್ನಿಯಾಗಿ ತಾನು ಅವನ ಜೊತೆಯಲ್ಲಿ ಸಮಾಗಮವನ್ನು ಹೊಂದಬೇಕು ಅಂತ ಅಕಾಲದಲ್ಲಿ ಬರ್ತಾಳೆ. ಅವಳ ಹೆಸರು ಕೈಕಸಿ ಅಂತ ಎಲ್ಲ ಕರೀತಾರೆ. ಆ ವಿಶ್ರವಸ್ಸು ಮತ್ತು ಕೈಕಸಿಯ ದಾಂಪತ್ಯದ ಫಲವಾಗಿ, ಅಕಾಲದಲ್ಲಿ ದಾಂಪತ್ಯ ಮಾಡಿದ ಫಲವಾಗಿ
ಅವಳ ಗರ್ಭದಲ್ಲಿ ಅಂತಹ ಲೋಕಕಂಟಕವಾಗಿರುವಂತಹ ಸಂತಾನಗಳು ಬರ್ತದೆ. ಅದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ರಾವಣ, ಕುಂಭಕರ್ಣ, ಶೂರ್ಪಣಖೆ, ವಿಭೀಷಣ ಅನ್ನುವಂತಹ 4 ಸಂತಾನಗಳು. ಅದರ ಕಥೆ ಮುಂದಿನ ಭಾಗದಲ್ಲಿ ಬರ್ತದೆ. ಹೀಗೆ ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ ಅನ್ನುವಂತಹ 4 ಮಕ್ಕಳ ಕತೆ. ಮತ್ತು ಕರುಷಕ ಅನ್ನುವಂಥದ್ದು ಇನ್ನೊಬ್ಬ ಮಗ. ಅವ ಹೆಚ್ಚು ಸಮಯ ಇಲ್ಲಿ ನಿಲ್ಲದೆ ಉತ್ತರಾಪಥವನ್ನು ಆಳ್ವಿಕೆ ಮಾಡಲಿಕ್ಕೋಸ್ಕರ ಹೊರಟು ಹೋಗ್ತಾನೆ ಅಂತದೆ ಭಾಗವತ. ಕರುಷಕ. ನರಿಷ್ಯಂತ ಅನ್ನುವಂಥವನು ಇನ್ನೊಬ್ಬ. ಈ ನರಿಷ್ಯಂತನ ಪರಂಪರೆಯಲ್ಲಿ ಜತೂಕರ್ಣ ಬರ್ತಾನೆ. ಜತೂಕರ್ಣನ ಮಗಳು ಜಾತೂಕರ್ಣಿ ಅಂತ. ಅದರಲ್ಲಿ ಆ ಜತೂಕರ್ಣ ಅಗ್ನಿಯ ಅವತಾರ ಅಂತ ಜನಗಳು ನಂಬಿಬಿಡ್ತಾರೆ. ಅವನ ಪರಂಪರೆಯಿಂದಾಗಿ ಅಗ್ನಿವೇಶ್ಯಾಯನ ಅನ್ನುವಂಥ ಒಂದು ಬ್ರಾಹ್ಮಣ ಕುಲವೇ ಪ್ರಾರಂಭ ಆಯಿತು ಅಂತ ಭಾಗವತ ನಮ್ಮ ಮುಂದೆ ಕಥೆಯನ್ನು ತೆರೆದಿಡಿದೆ. ನರಿಷ್ಯಂತ, ನಾಭಾಗ, ನಭ ಅಂತ. ನಾಭಾಗ ಅನ್ನುವನು 9ನೆಯ ಮಗ. ಈ ನಾಭಾಗ ಗುರುಕುಲಕ್ಕೆ ಹೋಗಿರ್ತಾನೆ ಅಧ್ಯಯನ ಮಾಡಲಿಕ್ಕೋಸ್ಕರ. ಇವ ಗುರುಕುಲದಲ್ಲಿ ಅನೇಕ ವರ್ಷಗಳಷ್ಟು ಅಧ್ಯಯನ ಮಾಡಿದಾಗ ಇವನ ಅಣ್ಣಂದಿರೆಲ್ಲ ಏನು ಮಾಡ್ತಾರೆ, ಇವ ಅಧ್ಯಯನ ಮಾಡಲಿಕ್ಕೆ ಹೋಗಿದ್ದಾನೆ, ಇನ್ನು ಹಿಂದೆ ಬರಲಿಕ್ಕಿಲ್ಲ. ಹಾಗಾಗಿ ಅಪ್ಪನ ಆಸ್ತಿಯೆಲ್ಲ ಅವನಿಗೆ ಕೊಡುವುದು ಬೇಡ, ನಾವೇ ಪಾಲು ಮಾಡಿಕೊಂಡು ಬಿಡೋಣ ಅಂತ ನಾಭಾಗ ಬರುವ ಮುಂಚೆ ಎಲ್ಲ ಆಸ್ತಿಯನ್ನು ಇವರು ಪಾಲು ಮಾಡಿಕೊಂಡು ಬಿಡ್ತಾರೆ. ನಾಭಾಗನಿಗೆ ಯಾವ ಭಾಗವೂ ಇಲ್ಲ. ಆಗ ಬೇಸರ ಆಗ್ತದೆ. ಅಪ್ಪನ ಹತ್ರ ಬಂದು ಕೇಳ್ತಾನೆ, ನಾನಿನ್ನೂ ವಿದ್ಯೆ ಮುಗಿಸಿ ಬರುವ ಮುಂಚೆ ಇವರೆಲ್ಲ ಅಣ್ಣಂದಿರು ಹೀಗೆ ಮಾಡಿಬಿಟ್ರು ಅಂತ. ಅಪ್ಪ ಹೇಳ್ತಾನೆ, ನೀನು ಬೇಸರ ಮಾಡಿಕೊಳ್ಬೇಡ, ನಿನಗೆ ನಾನೊಂದು ವಿಚಾರ ಹೇಳ್ತೇನೆ ಅಂತ ಹೇಳಿ ಆಂಗೀರಸರು ಒಂದು ದೊಡ್ಡ ಸತ್ರ ಮಾಡ್ತಾ ಇದ್ದಾರೆ. ಆ ಸತ್ರದಲ್ಲಿ 6ನೆಯ ದಿನ ಹೇಳುವಂತಹ ಒಂದು ಮಂತ್ರ ಅವರಿಗೆ ಮರೆತು ಹೋಗ್ತದೆ. ನೀನು ಈ ಮಂತ್ರವನ್ನು ಅಲ್ಲಿಗೆ ಹೋಗಿ ನೆನಪಿಸು, ಯಜ್ಞದಲ್ಲಿ ಉಳಿದ ಎಲ್ಲ ಸಂಪತ್ತನ್ನು ಅವರು ನಿನಗೆ ಕೊಟ್ಟು ಬಿಡ್ತಾರೆ ಅಂತಾನೆ. ಹಾಗೆ ಹೋಗಿ ನೋಡಿದಾಗ 6ನೆಯ ದಿನದ ಮಂತ್ರ ಅವರಿಗೆ ಮರೆತು ಹೋಗ್ತದೆ. ಇವ ನೆನಪಿಸ್ತಾನೆ. ಸಂತೋಷಗೊಂಡಂತಹ ಆಂಗೀರಸರು ಮತ್ತು ಉಳಿದ ಋತ್ವಿಜರು ಎಲ್ಲ ಸಂಪತ್ತನ್ನು ಇವನಿಗೆ ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಆ ಸಂಪತ್ತನ್ನು ತಗೊಳ್ಬೇಕು ಅಂತಂದಾಗ ಒಬ್ಬ ಕರ್ರಗಿನ ವ್ಯಕ್ತಿ ಬರ್ತಾನೆ. ಅವ ಹೇಳ್ತಾನೆ, ಯಜ್ಞಶಿಷ್ಟವಾಗಿರುವಂತಹ ಇದೆಲ್ಲವೂ ನನಗೆ ಸೇರಿದ್ದು, ಸಂಶಯ ಇದ್ದರೆ ನಿನ್ನ ಅಪ್ಪನ ಹತ್ರ ಕೇಳು ಅಂತಂತಾನೆ. ವಾಪಸ್ ತಂದೆ ಬಳಿಗೆ ಬಂದಾಗ ಅಪ್ಪ ಹೇಳ್ತಾನೆ, ಸತ್ಯ, ಅದು ಬಂದದ್ದು ಸಾಮಾನ್ಯ ಅಲ್ಲ, ಅದು ಸಾಕ್ಷಾತ್ ರುದ್ರದೇವನೇ. ಯಜ್ಞಶಿಷ್ಟವಾಗಿರುವಂತಹ ಎಲ್ಲವೂ ಅವನಿಗೇ ಸೇರಿದ್ದು. ನೀನೊಂದು ಕೆಲಸ ಮಾಡು, ಎಲ್ಲವನ್ನು ಅವನಿಗೆ ಕೊಟ್ಟು ಉದ್ದಂಡ ನಮಸ್ಕರಿಸಿ ಬಿಡು, ಅವ ಏನು ಹೇಳ್ತಾನೆ ಹಾಗೆ ಕೇಳು ಅಂತಾನೆ. ಸರಿ ಅಂತ ಒಪ್ಪಿಕೊಂಡು ಎಲ್ಲ ಬಂದು ಅವನಿಗಿಟ್ಟು ನಮಸ್ಕಾರ ಮಾಡ್ತಾನೆ. ರುದ್ರದೇವನಿಗೆ ಖುಷಿ ಆಗ್ತದೆ. ಆಶೀರ್ವಾದ ಮಾಡಿ ಎಲ್ಲ ಸಂಪತ್ತನ್ನು ಕೊಡ್ತಾನೆ. ಜೊತೆಯಲ್ಲಿ ನೀನು ಅಧ್ಯಯನ ಮಾಡದೇ ಇರುವಂತಹ ಭಾಗಗಳು ಕೂಡ ನಿನಗೆ ಸ್ಫುರಿಸಲಿ ಅನ್ನುವಂಥ ಅರ್ಥಸಹಿತವಾಗಿ ಸ್ಫುರಿಸಲಿ ಅಂತ ಆಶೀರ್ವಾದವನ್ನು ಮಾಡಿ ಅವನನ್ನು ಕಳಿಸ್ತಾನೆ ಅನ್ನುವಲ್ಲಿಗೆ ನಾಭಾಗನ ಕಥೆ ಮುಗೀತದೆ. ಆ ನಾಭಾಗನ ಮಗ ಅಂಬರೀಷ. ಆ ಅಂಬರೀಷನ ಕಥೆ ಏಕಾದಶಿಯ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಕಥೆ. ಅದನ್ನು ಮತ್ತೆ ನಾಳೆ ಸಂಜೆ ಸೇರಿದಾಗ ನಾವು ವಿಚಾರ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.